ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜ್ಯೋತಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾನು ಬಸಳೆ ಸಾರು ಮಾಡ್ತಿದ್ದೇನೆ. ಇಷ್ಟು ಬಸಳೆ ಸೊಪ್ಪು, ಇದರದ್ದು ಬಸಳೆ ದಂಟು, ಆಮೇಲೆ ಒಂದು ಅರ್ಧ ಕಪ್ ದಾಲು, ಅರ್ಧ ಈರುಳ್ಳಿ ಮತ್ತು ಅರ್ಧ ಕಪ್ ಟೊಮೆಟೊ, ಇವನ್ನೆಲ್ಲ ಒಂದ್ಸಲ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ಹಳದಿ ಉಪ್ಪು ಹಾಕಿ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೇನೆ. ಮೆಣಸು, ಸ್ವಲ್ಪ ಇದು ಮೆಕ್ಕೆಕಾಳು, ಕೊತ್ತಂಬರಿ ಬೀಜ, ಜೀರಿಗೆ, ಸ್ವಲ್ಪ ಹುಳಿ, ಇವನ್ನೆಲ್ಲ ಒಂದು ಅರ್ಧ ಕಪ್ ತೆಂಗಿನ ತುರಿ ಇದೆ. ಇವನ್ನೆಲ್ಲ ಒಂದ್ಸಲ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಯಲ್ಲಿ ಅರ್ದ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಬಿಡಿ. ನಿಮಗೆ ಕಾಯಿ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಬರೀ ಒಣ ಪದಾರ್ಥಗಳ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಇವಾಗ ಇದು ಮಸಾಲೆ ರುಬ್ಕೊಂಡು ಆಮೇಲೆ ಅದು ಬೇಯಿಸಿದ ಬಸಳೆ ಹಾಕ್ಕೊಳ್ಳೋಣ. ಇವಾಗ ಇದು ಬಸಳೆ ಸೊಪ್ಪು ಬೆಂದಿದೆ. ಇವಾಗ ಒಂದು ಕಡೆಯಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಇದು ಮಸಾಲೆ ಅರ್ದಿದ್ದನ್ನು ಹಾಕ್ಕೊಳ್ಳೋಣ. ಕುದಿಸ್ಲಿಕ್ಕೆ ಇಡೋಣ ಅದನ್ನು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ಳೋಣ. ಸಾಸಿವೆ ಮತ್ತು ಸ್ವಲ್ಪ ಹಿಂಗು, ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಚೆನ್ನಾಗಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಆಗಿದೆ. ಇವಾಗ ಇದು ಬಸಳೆ ಸಾರು ರೆಡಿ ಆಗಿದೆ. ಇವಾಗ ನೀವು ನೋಡಿ, ಇವಾಗ ನೀವು ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಒಂದ್ಸಲ ಹೆಂಗಿರುತ್ತೆ ಅಂತೇಳಿ. ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಲೈಕ್ ಇವಾಗ ಮಾಡಿ ನೋಡಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದಲ್ಲಿ ನನಗೊಂದು ಲೈಕ್ ಕೊಡಿ. ಆಮೇಲೆ ಫ್ರೆಂಡ್ಸಿಗೂ ಹೇಳಿ ನನಗೆ ಲೈಕ್ ಮಾಡಿಸಿ ಸ್ವಲ್ಪ. ಬಸಳೆ ಸಾರು ರೆಡಿಯಾಗಿದೆ. ನಿಮಗೆ ಇವಾಗ ರೆಡಿಯಾಗಿದೆ ಬಸಳೆ ಸಾರು. ಮಾಡಿ ನೋಡಿ ಚೆನ್ನಾಗಿದೆ ಅಂತ, ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.